ವಿಶ್ವಂಬರ ನಾಮಕ ಭಗವಂತನ ಶಾಂತವಾದ ತಿಳುವಳಿಕೆಯನ್ನು ಕೊಡುವ ಸ್ತೋತ್ರ ದ್ವಾದಶ ಸ್ತೋತ್ರ. ಅದಕ್ಕೆ ಆರಂಭದಲ್ಲೇ ದ್ವಾದಶ ಸ್ತೋತ್ರವನ್ನು ಪ್ರಾಯಶಃ ನಮ್ಮ ಮಕ್ಕಳಿಗೆ ಕಲಿಸುವುದು ನಾವು. ಯಾಕೆ? ವಿಶ್ವಂಬರ ನಾಮಕ ಭಗವಂತನ ಶಾಂತವಾದ ತಿಳಿಯಾದ ತಿಳುವಳಿಕೆ ಇದರಲ್ಲಿ ಕೊಟ್ಟರೆ ಮುಂದೆ ಮಧ್ವರ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಬರುವ ವಿಘ್ನಗಳಿಗೆಲ್ಲ ಪರಿಹಾರ. ಆ ದೃಷ್ಟಿಯಿಂದ ದ್ವಾದಶ ಸ್ತೋತ್ರ. ಇಂತಹ ದ್ವಾದಶ ಸ್ತೋತ್ರದಲ್ಲಿ ಒಂದು 10ನೇ ಸ್ತೋತ್ರದ ಬಗ್ಗೆ ಒಂಚೂರು ಮೆಲುಕು ಹಾಕೋಣ ಅಂತ. ಏನು ಅಂದರೆ, ಅವನ ಶ್ರೀಪತಿ ಅಪ್ರತಿ ಅಧಿಕೇಶಾದಿಭವಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇ. ದೇವರತ್ರನೇ ಮಧ್ವರು ಕೇಳ್ತಾ ಇದ್ದಾರೆ, ಹೇ ಕರುಣಾಪೂರ್ಣ ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸಪ್ಪ ಅಂತ. ನಿಜವಾಗಿ ನಮಗೆ ಯಾರ ಪರಿಚಯ ಬೇಕೋ, ಯಾರದ್ದೆಲ್ಲ ಗುಣಗಾನಗಳು ಬೇಕೋ ಅವರತ್ರನೇ ಹೋಗಿ ಕೇಳುವುದಲ್ಲ, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಏನು ಮಾಡಬೇಕು ಕ್ರಮ ಆದರೆ, ಇನ್ನೊಬ್ಬರ ಹತ್ರ ಕೇಳಬೇಕು. ಇನ್ನೊಬ್ಬರ ಹತ್ರ ಕೇಳಿ ಅವರ ಬಗ್ಗೆ ಎಲ್ಲ ಗುಣಗಳನ್ನು ಸಂಗ್ರಹ ಮಾಡಿ ಆಮೇಲೆ ಮಾನಪತ್ರನೋ ಭಿನ್ನವತ್ತಳಿಯೋ ಮಾಡಿ ಅವರಿಗೆ ಒಪ್ಪಿಸಬೇಕು. ಅದು ಬಿಟ್ಟು ಅವರ ಹತ್ರನೇ ಹೋಗಿ ನಿಮ್ಮದೇನೆಲ್ಲ ಉಂಟು ಚರಿತ್ರೆ, ಚರಿಯೇ ಹೇಳಿ ನೋಡುವ ಅಂತ ಎಲ್ಲ ಅವರ ಹತ್ರ ಕೇಳಿಕೊಂಡು ಆಮೇಲೆ ಸಭೆಯಲ್ಲಿ ಹೇಳುವಾಗ ಇದು ಅವರೇ ಹೇಳಿದ್ದು ಪುನಃ ಸಾಕ, ಅವನಿಗೆ ಬೇರೆ ಭಿನ್ನ ಒತ್ತಡ ಬೇಕಾ? ಹಾಗಾದರೆ ಯಾರ ಹತ್ರ ಕೇಳಬೇಕು? ಇನ್ನೊಬ್ಬರ ಹತ್ರ ಕೇಳಿ ಸಂಗ್ರಹ ಮಾಡಬೇಕಲ್ಲ. ಮಧ್ವರಂತಾರೆ, ಇನ್ನೊಬ್ಬರ ಹತ್ರ ನಿನ್ನ ಬಗ್ಗೆ ಕೇಳಿದರೆ ಯಾರ ಹತ್ರ ಕೇಳುವುದು? ಯಾರೂ ಕೂಡ ಸರಿಯಾಗಿ ಹೇಳುವವರಿಲ್ಲ. ನಿನ್ನದು ಗುಣಗಳಿಗೆ ಆದಿಯೂ ಇಲ್ಲ, ಅಂತ್ಯನೂ ಇಲ್ಲ. ಆದ್ದರಿಂದ ಯಾರು ಹೇಳಬೇಕಪ್ಪ? ಅಬ್ಬ ಮಧ್ವರು ಬರುವುದಕ್ಕಿಂತ ಮೊದಲಿನವರ ಹತ್ರ ಕೇಳಿದರೆ ಅವರಂದೇ ಬಿಟ್ಟರು, ಏನುಂಟು ಅಂತ ಹೇಳೋದು ಅಂತಂದರು. ಮುಗ್ದೇ ಹೋಯಿತು ಅಲ್ವೋ? ಅವರ ಧಾಟಿಯೇ ಗೊತ್ತಲ್ಲ ಏನು ಅಂತ. ಏನು ಗುಣಗಳಿಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ಕೈಕಾಲಿಲ್ಲ, ಚಟುವಟಿಕೆಗಳಿಲ್ಲ, ಆದರೂ ಇದ್ದಾನೆ. ಯಾರಿದ್ದಾನೆ? ಆದರೆ ಅವರು ಏನು ಹೇಳ್ತಾರೆ ದೇವರ ಬಗ್ಗೆ? ಇದು ಏನಾಯಿತು ಅಂತಂದರೆ, ಒಬ್ಬ ಆನೆ, ರಾಜ ಆನೆ ಸಾಕಿದ್ದಂತೆ ಅಲ್ವಾ? ಬಹಳ ತುಂಬ ಪ್ರಿಯವಾದ ಆನೆ, ಅವನಿಗೆ ತುಂಬ ಬೇಕಾಗಿರತಕ್ಕಂಥ ಆನೆ. ಏನೋ ಅದೃಷ್ಟವಶಾತ್ ಅಲ್ಲ ದುರದೃಷ್ಟವಶಾತ್ ಆನೆಗೆ ಕಾಯಿಲೆ ಬಂತು. ವೈದ್ಯರು ಬಂದರು, ಎಲ್ಲ ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿ ಏನೋ ಅಂತಂದರು. ಇವ ಸೇವಕರನ್ನಿಟ್ಟ ರಾಜ ಆನೆಯನ್ನು ಕಾಯಲಿಕ್ಕೆ ಅಂತ. ಆನೆಯನ್ನು ಕಾಯಲಿಕ್ಕೋ ಯಮನನ್ನು ಕಾಯಲಿಕ್ಕೋ ಗೊತ್ತಿಲ್ಲ, ಅಂತೂ ಸೇವಕರನ್ನಿಟ್ಟ. ಸೇವಕರಿಗೆ ಮೊದಲೇ ಹೇಳಿದ, ಆನೆ ಸತ್ತಿತು ಅಂತ ಯಾರಾದರೂ ಸುದ್ದಿ ಕೊಟ್ಟರೆ ಅವರ ತಲೆಯನ್ನೇ ಹಾರಿಸ್ತೇನೆ ಎಂದ ರಾಜ. ಸರಿ, ವೈದ್ಯರು ಪ್ರತಿ ದಿವಸ ಬರ್ತಾ ಇದ್ದಾರೆ, ಆನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆನೆ ಬರುವಾಗ ವೈದ್ಯರ ಹತ್ರ ಕೇಳಲಿಲ್ಲ, ಆದ್ದರಿಂದ ಆನೆ ಹೋಗುವಾಗಲೂ ವೈದ್ಯರಿಗೆ ಹೇಳಲಿಲ್ಲ. ಒಂದು ದಿವಸ ಆನೆ ಗೊಟಕ್. ಯಾರು ಹೇಳಬೇಕು ರಾಜನಿಗೆ ಆನೆ ಸತ್ತಿತು ಅಂಥೇಳಿ? ಯಾಕೆ? ಯಾವ ಸೇವಕನಿಗೂ ಸಾಯಲಿಕ್ಕೆ ಮನಸ್ಸಿಲ್ಲ. ಆದ್ದರಿಂದ ಯಾವ ಸೇವಕರು ಕೂಡ ಹೋಗಲಿಕ್ಕೆ ತಯಾರು. ಕೊನೆಗೆ ಅಲ್ಲಿ ಒಬ್ಬ ವೃದ್ಧ ಇದ್ದ, ಒಬ್ಬ ಮುದುಕ ಇದ್ದ. ಅವ ಅಂದ, ನಾನು ಹೋಗಿ ಹೇಳ್ತೇನೆಂದ. ರಾಜನ ಬಳಿಗೆ ಹೋದ. ರಾಜ ಕೇಳಿದ, ಏನೋ ಆನೆ ಹೇಗುಂಟು? ಚೆನ್ನಾಗಿ ಉಂಟು ಅಂದ. ಚೆನ್ನಾಗಿ ಉಂಟು. ಮತ್ತೆ ಯಾಕೆ ಬಂದಿ? ಇಲ್ಲ, ಏನಿಲ್ಲ, ಅದು ಕಾಲು ಅಲುಗಾಡಿಸುವುದಿಲ್ಲ ಅಷ್ಟೇ, ಮತ್ತೆಲ್ಲ ಚೆನ್ನಾಗಿ ಉಂಟು. ಸೊಂಡಿಲು ಅಲುಗಾಡಿಸುವುದಿಲ್ಲ, ಮೈ ಮೇಲೆ ಕೆಳಗೆ ಹೋಗ್ತಾ ಇಲ್ಲ, ಏನು ಶಬ್ದನೂ ಮಾಡ್ತಾ ಇಲ್ಲ, ಕಣ್ಣನ್ನು ಕೂಡ ಮಿಟಿಕಿಸ್ತಾ ಇಲ್ಲ. ರಾಜ ಅಂದ, ಸತ್ತಿತು ಅಂತ ಹೇಳೋ ಅಂದ. ಅದು ನೀವೇ ಹೇಳಬೇಕು ಅಂತಂದ. ಕೈಕಾಲು ಅಲುಗಾಡಿಸುವುದಿಲ್ಲ, ಕಣ್ಣು ಮಿಟಿಸುವುದಿಲ್ಲ, ಮೈ ಬಿಸಿ ಇಲ್ಲ, ಎದೆ ಬಡಿತ ಇಲ್ಲ, ಆದರೂ ಆನೆ ಉಂಟು. ಏನರ್ಥ? ಸತ್ತಿತು ಅಂತಲೇ ಅರ್ಥ ಅಲ್ವೋ? ಅದೇ ರೀತಿಯಲ್ಲಿ ಕೈಕಾಲಿಲ್ಲ. ಯಾರಿಗೆ? ದೇವರಿಗೆ. ಕೈಕಾಲಿಲ್ಲ, ಗುಣಗಳಿಲ್ಲ, ಕ್ರಿಯೆಗಳಿಲ್ಲ, ಶ್ವಾಸ ಇಲ್ಲ, ಆದರೂ ಬ್ರಹ್ಮ ಅಸ್ತಿ. ಏನು ಸತ್ತು ಅಸ್ತಿಯ?
ಅದೇ ರೀತಿಯಲ್ಲಿ ಆಯ್ತಲ್ವೋ ಇದು? ಹಾಗಾದರೆ ಇಂತಹ ದೇವರ ಬಗ್ಗೆ ಯಾರು ಹೇಳಬೇಕು? 21 ಆಚಾರ್ಯ ಬಂದು 21 ರೀತಿಯಲ್ಲಿ ಹೇಳಿದರೆ ಹಾಗಾದರೆ ಮತ್ತೆ ಆ ದೇವರನ್ನು ತಿಳ್ಕೊಳ್ಳುವ ಬಗೆ ಹೇಗೆ? ಯಾರ ಹತ್ರ ಕೇಳಿದರೂ ಕೂಡ ನನಗೂ ಸರಿಯಾಗಿ ಅದಕ್ಕೆ ಸರಿಯಾಗಿ ಚತುರ್ಮುಖ ಬ್ರಹ್ಮ ನಮ್ಮನ್ನು ಹೆದರಿಸಿ ಇಟ್ಟ. ಏನು ಅಂತ? ದೇವರ ಬಗ್ಗೆ ಯಾರು ಉಪನ್ಯಾಸ ಮಾಡ್ತೇನೆ ಅಂತ ಬರ್ತಾನೋ ಅವನಿಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊ ಅಂದ ಬ್ರಹ್ಮ ರುದ್ರದೇವರಿಗೆ ಹೇಳಿದ ತಲವಕಾರ ಉಪನಿಷತ್ತಿನಲ್ಲಿ. ಯಾರು ದೇವರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೋ ಅವನ ಹತ್ರ ಸ್ವಲ್ಪ ಕೇಳು ದೇವರ ಬಗ್ಗೆ. ಇದು ಪೂರ ವಿರುದ್ಧ ಆಯ್ತಲ್ಲ. ಗೊತ್ತುಂಟು ಅಂತ ಹೇಳುವರ ಹತ್ರ ಕೇಳಬೇಡ, ಗೊತ್ತಿಲ್ಲ ಅಂತ ಹೇಳುವರ ಹತ್ರ ಕೇಳು. ಹಾಗಾದರೆ ಅದಕ್ಕೆ ಬ್ರಹ್ಮನು ಅದಕ್ಕೆ ಸರಿಯಾಗಿ ಹೇಳಿದ ದೇವರ ಬಗ್ಗೆ. ಹಾಗಾದರೆ ದೇವರ ಬಗ್ಗೆ ಸರಿಯಾಗಿ ಹೇಳುವವರು ಯಾರು? ಸರಿಯಾಗಿ ಶಬ್ದಕ್ಕೆ ಅರ್ಥ ಏನು? ಅವರವರ ಯೋಗ್ಯತೆಗೆ ಸರಿಯಾಗಿ ಹೇಳುವವರು ಯಾರು? ಅದು ಆಚಾರ್ಯ ಮಧ್ವರು ಒಬ್ಬರೇ ಅಲ್ವೋ? ಹೀಗೆ ಅವರು ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂತಿದ್ರಲ್ಲ. ಚಿಕ್ಕ ಮಕ್ಕಳಿಂದ ಆರಂಭಿಸಿಕೊಂಡು 8ರ ಒಳಗಿನವರು ಇದ್ದರು, 80 ದಾಟಿದವರು ಇದ್ದರು. ಈಗ ಹೇಗೆ 80 ದಾಟಿದವರು ಮಾತ್ರ ಇರ್ತಾರೋ ಆವಾಗ ಹಾಗಲ್ಲ, 8ರ ಒಳಗಿನವರು ಇದ್ದರು, 80 ದಾಟಿದವರು ಇದ್ದರಂತೆ ಆಗಿನ ಕಾಲದಲ್ಲಿ. ಹಾಗಾದರೆ ಅಷ್ಟೂ ಜನರ ಮುಖ ನೋಡಿಕೊಂಡು ಆಚಾರ್ಯ ಮಧ್ವರು ಉಪನ್ಯಾಸ ಮಾಡಬೇಕು. ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಮಕ್ಕಳು ಕೂಡ ಉಪನ್ಯಾಸ ಕೇಳಿ ಏನ್ರಿ ಎಷ್ಟು ಒಳ್ಳೆಯ ಉಪನ್ಯಾಸ ಅಂತಂತಿದ್ರಂತೆ. ದೊಡ್ಡವರು ಕೂಡ ಉಪನ್ಯಾಸ ಮುಗಿಸಿ ಹೋಗುವಾಗ ನನಗಿನ್ನೂ ಆ ಶಬ್ದಕ್ಕೆ ಅರ್ಥ ಗೊತ್ತಾಗಿಲ್ಲರಿ ಅಂತಂದು ಹೋಗ್ಕೊಂಡು ಹೋಗ್ತಿದ್ರಂತೆ. ನಿಮ್ಮಂಥವರು ಮಧ್ಯದವರು ಏನ್ರಿ ಸ್ವಾಮಿಗಳ ಉಪನ್ಯಾಸ ಏನು? ಹಾಗಾದರೆ ದೇವರ ಬಗ್ಗೆ ಯಾರು ಸರಿಯಾಗಿ ತಿಳಿಸ್ಕೊಡ್ಬೇಕು? ಅದಕ್ಕೆ ಆಚಾರ್ಯ ಮಧ್ವರಂದರು ನಿನ್ನ ಬಗ್ಗೆ ನೀನೇ ಹೇಳಬೇಕು ಅಂತಂದರು ಅಲ್ವೋ? ಯಾರ್ಯಾರೋ ಏನೇನೋ ಹೇಳಿದಾಗಲ್ವೋ ವೇದವ್ಯಾಸ ದೇವರು ಸ್ವಯಂ ತಾನೇ ಬಂದು ವೇದ ತನ್ನ ಬಗ್ಗೆ ಏನು ಹೇಳ್ತದೆ, ಹೇಗೆ ಹೇಳ್ತದೆ ಅನ್ನೋದಕ್ಕೆ ಸೂತ್ರಗಳನ್ನು ರಚನೆ ಮಾಡಿದ್ದು ತಾನೆ. ಸೂಚನೆ ರೂಪದಲ್ಲಿ ವ್ಯಾಸರೇ ಹೇಳಿದ್ದಾನೆ. ಅದನ್ನು ತಾನೇ ಮತ್ತೆ ಆಚಾರ್ಯ ಮಧ್ವರೆಲ್ಲ ಬಿಡಿಸಿಕೊಂಡು ಬಂದದ್ದು, ಟೀಕಾರ್ಯರು ವಾದಿರಾಜರೆಲ್ಲ ಬಿಡಿಸಿಕೊಂಡು ಬಂದದ್ದು. ಅದಕ್ಕೆ ಆಚಾರ್ಯ ಮಧ್ವರು ಮೊದಲೇ ಅಂತಾರೆ ತೇ ಚರಿತಂ ಮೇ ಜ್ಞಾಪಯ. ನಿನ್ನ ಚರಿತ್ರೆ ನಿನ್ನ ಮಹತ್ವ ಏನುಂಟು ಅದನ್ನು ನಮಗೆ ಹೇಳು, ನನಗೆ ತಿಳಿಯ ಹೇಳೋ ಅಂತಾರೆ ಅಲ್ಲ. ಅವರ ಬಗ್ಗೆ ದೇವರ ಬಳಿಗೇ ಹೋಗಿ ನಿನ್ನ ಬಗ್ಗೆ ಹೇಳು ಅಂತಂದಾಗ ದೇವರು ತಾನು ಮಾಡಿದ್ದನ್ನೆಲ್ಲ ಹೇಳುವಾಗ ಪಕ್ಕದಲ್ಲಿದ್ದವು ಏನ್ರೀ ದೇವರಿಗೆ ಅಹಂಕಾರ? ತಾನೇ ಹೇಳಿಕೊಳ್ಳೋದಾ ತನ್ನ ಬಗ್ಗೆ? ಏನು ಕೊಚ್ಚಿಕೊಳ್ಳೋದು ತನ್ನ ಬಗ್ಗೆ? ಏನ್ರಿ ಅವನಿಗೆ ಇದು ಅಲ್ವೋ? ಹಾಗೂ ಉಂಟಲ್ಲ, ಹೇಳಲಿಲ್ಲ ಅಂದರೆ ಅದೂ ತಪ್ಪು, ಹೇಳಿದರೆ ಅದೂ ತಪ್ಪು, ಕೂತ್ರೂ ತಪ್ಪು, ನಿಂತರೂ ತಪ್ಪು. ಈ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ಒಂದು ಮಾತಂದರು, ಯಥಾಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕೃತ್. ತನ್ನ ಬಗ್ಗೆ ನಿಮ್ಮ ಬಗ್ಗೆ ಸ್ವಾಮಿ ಹೇಳಿ ಅಂತ ನನ್ನ ಬಳಿಗೆ ಬಂದಾಗ ನಾನು ನನ್ನಲ್ಲಿದ್ದದ್ದನ್ನೇ ಹೇಳಿದರೆ, ಅದಕ್ಕೆ ಏನೂ ಸ್ವಲ್ಪ ಒಗ್ಗರಣೆನೂ ಹಾಕದೆ ನನ್ನಲ್ಲಿದ್ದದ್ದನ್ನು ಹಾಗೇ ನಾನು ಹೇಳಿದರೆ ಆಚಾರ್ಯ ಮಧ್ವರಂದರು ನ ದೋಷಕೃತ್. ಪಾಂಡವರ ಸ್ವರ್ಗಾರೋಹಣದ ಸಂದರ್ಭದಲ್ಲಿ, ಸ್ವರ್ಗಾರೋಹಣ ಇಲ್ಲೇ ಬದರಿಕಾಶ್ರಮದಲ್ಲಿ ಬಳಿಯಲ್ಲಿ ನಡೆದದ್ದಲ್ಲ. ನಮಗೀಗ ಅಲ್ಲಿ ಹೋದರೆ ಅವರು ತೋರಿಸ್ತಾರೆ, ಅಲ್ಲಿಯ ಪಂಡಾಗಳು ತೋರಿಸ್ತಾರೆ. ಹೇಗೆ ತೋರಿಸ್ತಾರೆ ಅಂತಂದರೆ ಈ ಪಂಡಾಗಳು ಆವಾಗ ಇದ್ರೋ ಎನ್ನುವ ರೀತಿಯಲ್ಲಿ ತೋರಿಸ್ತಾರೆ. ಇಲ್ಲೇ ದ್ರೌಪದಿ ಬಿದ್ದದ್ದು ಅಂತಾರೆ. ಆಚಾರ್ಯ ಮಧ್ವರಂದರು ಪ್ಲವಂತ ಸಪ್ತ ವಾರಿದೀನ್, 7 ಸಮುದ್ರಗಳನ್ನು ದಾಟಿಕೊಂಡು ಹೋಗಿದ್ದಾರಂತೆ ಪಾಂಡವರು. ತತ್ರ ನಾರಾಯಣ ಕ್ಷೇತ್ರೆ ತೇಷಾಂ ತನ್ವಃ ಅಪತನ್. 7 ಸಮುದ್ರಗಳು ದಾಟಿ ಹೋದ ಮೇಲೆ ಅಲ್ಲಿರತಕ್ಕಂಥ ನಾರಾಯಣನ ಕ್ಷೇತ್ರದಲ್ಲಿ ಪಾಂಡವರ ದೇಹ ಬಿತ್ತು ಅಂತ ಆಚಾರ್ಯ ಮಧ್ವರು, ಯಾವ ಆಚಾರ್ಯರ ಪೂರ್ವ ಜನ್ಮದ ದೇಹ ಬಿದ್ದಿತ್ತೋ ಅದೇ ಮಧ್ವರು ಹೇಳಿದ್ದಾರೆ. ಗ್ರಹಚಾರ್ಯನು ನಮ್ಮಲ್ಲಿ ತಿಳಿದವರು ಕೂಡ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿದ್ದ ಪಂಡಾಗಳ ಮಾತಿಗೆ ಮರುಳಾಗಿ ಅನ್ನ ಆಹಾರ ಬಿಟ್ಟು ದೇವರ ಪೂಜೆ ಬಿಟ್ಟು ಡೇರೆ ಹಾಕ್ಕೊಂಡು ಇಲ್ಲಿ ದ್ರೌಪದಿ ಹೋದದ್ದು, ಅಲ್ಲಿ ಒಂದು ದಿವಸ ತಂಗಿದ್ರು.
ಇಲ್ಲಿ ಸಹದೇವ ಹೋದದ್ದು, ಅಲ್ಲಿ ಒಂದು ದಿವಸ ತಂಗಿದ್ರು. ಪಾಪ ದ್ರೌಪದಿ ಸಹದೇವರಿಗೆ ಆಶ್ಚರ್ಯ ಆಗ್ತದೆ, ನಾನು ಇಲ್ಲಿ ಸತ್ತದ್ದೇ ಅಲ್ಲ, ಹೇಗೆ ಗೊತ್ತಾಯ್ತಪ್ಪ ಇವರಿಗೆ ಅಂತ. ಆ ಸಂದರ್ಭದಲ್ಲಿ ಯಾಕೆ ಬಿದ್ದರು ಅಂತೇಳಿ ಭೀಮಸೇನ ಧರ್ಮರಾಜನ ಬಾಯಿಂದ ಹೇಳಿಸಿದಲ್ವೋ. ಆವಾಗ ಧರ್ಮರಾಜ ಭೀಮಸೇನ ತಾನೂ ಬಿದ್ದ, ಒಬ್ಬೊಬ್ಬರು ಬಿದ್ದದ್ದಕ್ಕೆ ಒಂದೊಂದು ಕಾರಣ ಕೊಟ್ಟ ಧರ್ಮರಾಜ. ಭೀಮಸೇನನು ಬಿದ್ದಂತೆ ನಟಿಸಿದ. ಭೀಮಸೇನ ಅಣ್ಣನ ಹತ್ರ ಕೇಳಿದ, ನಾನು ಯಾಕೆ ಬಿದ್ದೆ ಅಂತ ಕೇಳಿದ. ನೀನು ಮಾಡಿದ ಕರ್ಮ, ನೀನು ತಿಂದಿದ್ದೆ, ಅದರಿಂದ ಬಿದ್ದಿ ಅಂತಂದ. ಏನು ಮಾಡಿದೆ ನಾನು ಅಂತ ಹೇಳಿದೆ. ನಿನಗೆ ಭಾರಿ ಅಹಂಕಾರ, ನನಗೆ ಅಷ್ಟು ಬಲ ಇಷ್ಟು ಬಲ, ಈ ಮುದುಕನ 100 ಮಕ್ಕಳನ್ನು ನಾನೇ ಕೊಂದದ್ದು, ನಾನು ಅಷ್ಟು ತಿಂತೇನೆ ಇಷ್ಟು ತಿಂತೇನೆ ನೀನು ಹೇಳ್ತಾ ಇದ್ದೆಯಲ್ಲ, ಅಹಂಕಾರ ಪಟ್ಟಿದ್ದೆಯಲ್ಲ, ಅದಕ್ಕೆ ಬಿದ್ದದ್ದು ಅಂತ ಧರ್ಮರಾಜ ಅಂದ. ಹೌದಾ, ಭೀಮಸೇನ ಅದಕ್ಕೆ ಬಿದ್ದದ್ದ? ಹಾಗಾದರೆ ಭೀಮನಲ್ಲಿ ದೋಷ ಉಂಟು.